ಗುಜರಾತಿನ ಕಚ್ ಜಿಲ್ಲೆಯ ಗಡಿಭಾಗದಲ್ಲಿ ಇರುವ ಒಂದು ಸಣ್ಣ ಹಳ್ಳಿ ರಣಪುರ. ಆ ಹಳ್ಳಿಯ ಜನರು ರಾತ್ರಿ 10 ಗಂಟೆಯಾದ ಮೇಲೆ ಮನೆಯ ಹೊರಗೆ ಹೋಗುವುದೇ ಇಲ್ಲ. ಏಕೆಂದರೆ ಹಳ್ಳಿಯ ಹೊರಗಿರುವ ಹಳೆಯ ಅರಮನೆಯ ಬಗ್ಗೆ ಒಂದು ಭಯಾನಕ ಕಥೆ ಹರಿದಾಡುತ್ತಿತ್ತು. ಸುಮಾರು 40 ವರ್ಷಗಳ ಹಿಂದೆ ಆ ಅರಮನೆಗೆ ಮಹೀಂದ್ರ ಸಿಂಗ್ ಎಂಬ ಜಮೀನ್ದಾರನ ಕುಟುಂಬ ವಾಸವಾಗಿತ್ತು. ಅವನಿಗೆ ರಾಧಾ ಎಂಬ ಮಗಳು ಇದ್ದಳು. ರಾಧಾ ತುಂಬಾ ಸುಂದರಳಾಗಿದ್ದಳು. ಆದರೆ ಅವಳು ಸದಾ ದುಃಖದಲ್ಲೇ ಇರುತ್ತಿದ್ದಳು. ಕಾರಣ, ಆಕೆಗೆ ತನ್ನ ಮನಸ್ಸಿನ ಹುಡುಗನನ್ನು ಮದುವೆಯಾಗಲು ಅವಕಾಶವಿರಲಿಲ್ಲ. ಜಮೀನ್ದಾರನು ಬಲವಂತವಾಗಿ ಇನ್ನೊಬ್ಬ ಶ್ರೀಮಂತನ ಜೊತೆ ಮದುವೆ ಮಾಡಲು ನಿರ್ಧರಿಸಿದ್ದ. ಮದುವೆಯ ದಿನದ ಮುನ್ನ ರಾತ್ರಿ ರಾಧಾ ಆ ಅರಮನೆಯ ಮೇಲ್ಮಹಡಿಯ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು. ಆ ದಿನದಿಂದ ಅರಮನೆಯೊಳಗೆ ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ಮಧ್ಯರಾತ್ರಿ ಸಮಯದಲ್ಲಿ ಹೆಂಗಸಿನ ಅಳುವ ಶಬ್ದ ಕೇಳಿಸುತ್ತಿತ್ತು. ಕೆಲವರು ಬಿಳಿ ಬಟ್ಟೆ ತೊಟ್ಟ ಹುಡುಗಿಯನ್ನು ಕಿಟಕಿಯ ಬಳಿ ನಿಂತಿರುವುದನ್ನು ನೋಡಿದ್ದಾಗಿ ಹೇಳುತ್ತಿದ್ದರು. ಈ ಕಥೆ ಕೇಳಿ ನಗರದಿಂದ 4 ಸ್ನೇಹಿತರು ಅಜಯ್, ಕರಣ್, ವಿಕಾಸ್ ಮತ್ತು ದೀಪಕ್ ಒಂದು ರಾತ್ರಿ ಆ ಅರಮನೆಯನ್ನು ನೋಡಲು ಹೋದರು. ಭೂತ ಅಂಥದ್ದೇ ಇಲ್ಲ ಎಂದು ಅವರು ನಗುತ್ತಿದ್ದರು. ರಾತ್ರಿ 11 ಗಂಟೆಗೆ ಅವರು ಅರಮನೆಯೊಳಗೆ ಪ್ರವೇಶಿಸಿದರು. ಒಳಗೆ ಎಲ್ಲೆಲ್ಲೂ ಧೂಳು, ಒಡೆದ ಕನ್ನಡಿ ಮತ್ತು ಹಳೆಯ ಚಿತ್ರಗಳು ಇದ್ದವು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಹಠಾತ್ ಮೇಲ್ಮಹಡಿಯಿಂದ ಕಾಲಿನ ಶಬ್ದ ಕೇಳಿಸಿತು. ಯಾರೋ ಇದ್ದಾರೆ ಎಂದು ದೀಪಕ್ ನಡುಗಿದ ಧ್ವನಿಯಲ್ಲಿ ಹೇಳಿದ. ಅವರು ಟಾರ್ಚ್ ಹಿಡಿದು ಮೇಲಕ್ಕೆ ಹೋದರು. ಅಲ್ಲಿ ಒಂದು ಹಳೆಯ ಕೊಠಡಿ ತೆರೆದಿತ್ತು. ಒಳಗೆ ಒಂದು ಕನ್ನಡಿಯ ಮುಂದೆ ಬಿಳಿ ಬಟ್ಟೆ ತೊಟ್ಟ ಹುಡುಗಿ ನಿಂತಿದ್ದಳು. ಆಕೆಯ ಉದ್ದವಾದ ಕೂದಲು ಮುಖವನ್ನು ಮುಚ್ಚಿತ್ತು. ಅಜಯ್ ಧೈರ್ಯ ಮಾಡಿ, ಯಾರು ನೀನು ಎಂದು ಕೇಳಿದ. ಆ ಹುಡುಗಿ ನಿಧಾನವಾಗಿ ತಲೆ ತಿರುಗಿಸಿದಳು. ಅವಳ ಮುಖ ಸಂಪೂರ್ಣ ರಕ್ತದಿಂದ ತುಂಬಿತ್ತು. ಕಣ್ಣುಗಳು ಕಪ್ಪಾಗಿದ್ದವು. ಆಕೆ ಭಯಾನಕವಾಗಿ ನಕ್ಕಳು. ಅದೇ ಕ್ಷಣದಲ್ಲಿ ಬಾಗಿಲು ಜೋರಾಗಿ ಮುಚ್ಚಿಕೊಂಡಿತ್ತು. ಟಾರ್ಚ್ ಆಫ್ ಆಯಿತು. ಒಳಗೆ ಕತ್ತಲೆ ಆವರಿಸಿತ್ತು. ಸ್ನೇಹಿತರು ಕೂಗುತ್ತಾ ಓಡಲು ಪ್ರಯತ್ನಿಸಿದರು. ಆದರೆ ವಿಕಾಸ್ ಕಾಣೆಯಾಗಿದ್ದ. ಉಳಿದ 3 ಹೆದರಿಕೊಂಡು ಕೆಳಗೆ ಓಡಿದರು. ಹೊರಗೆ ಬಂದು ನೋಡಿದಾಗ ಅರಮನೆಯ ಮೇಲ್ಮಹಡಿಯ ಕಿಟಕಿಯಲ್ಲಿ ವಿಕಾಸ್ ನಿಂತಿದ್ದ. ಅವನ ಕಣ್ಣುಗಳು ಸಂಪೂರ್ಣ ಬಿಳಿಯಾಗಿದ್ದವು. ಮುಂದಿನ ಕ್ಷಣ ಅವನು ಕಿಟಕಿಯಿಂದ ಕೆಳಗೆ ಬಿದ್ದ. 3 ಜನರು ಆತಂಕದಿಂದ ಹಳ್ಳಿಗೆ ಓಡಿದರು. ಹಳ್ಳಿಯ ಜನರನ್ನು ಕರೆದುಕೊಂಡು ಮತ್ತೆ ಅರಮನೆಗೆ ಬಂದಾಗ ವಿಕಾಸ್ನ ಶವ ಎಲ್ಲೂ ಕಾಣಿಸಲಿಲ್ಲ. ಆ ದಿನದ ನಂತರ ಅಜಯ್, ಕರಣ್ ಮತ್ತು ದೀಪಕ್ ಯಾರೂ ಸಾಮಾನ್ಯವಾಗಿರಲಿಲ್ಲ. ಅವರು ರಾತ್ರಿ ನಿದ್ರೆಯಲ್ಲಿ ರಾಧಾ ರಾಧಾ ಎಂದು ಕೂಗುತ್ತಿದ್ದರು. ಕೆಲವು ತಿಂಗಳ ಬಳಿಕ ದೀಪಕ್ ಹುಚ್ಚನಾದ. ಸಾಯುವ ಮೊದಲು ಅವನು ಒಂದು ಮಾತು ಮಾತ್ರ ಹೇಳಿದ. ಅವಳು ಇನ್ನೂ ಅರಮನೆಯಲ್ಲಿದ್ದಾಳೆ. ಯಾರಾದರೂ ಬಂದರೆ ಬಿಡೋದಿಲ್ಲ.